3 4 ಐಸ ಇಷ್ಟೇ ಸ್ವಾಮಿ ನಮ್ ಕೈಯಲ್ಲಿ ಆಗೋದು. ಅದಕ್ಕೂ ಒಂದು ಐಸ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ. ಅಲ್ಲೂ ಹೊಗೆನೆ. ನನ್ ಮುಗಿಗೆ ಒಂದ್ ಸ್ವಲ್ಪ ಏಟ್ ಆಗೋಯ್ತು. ನೀವೊಂಚೂರು ಯೋಚನೆ ಮಾಡಿ ನೋಡಿ. ನಾನ್ ನಿಮ್ ಜೊತೆ ನಡ್ಕೊಂಡಿದ್ದು ಒಂದ್ ರೇಂಜ್ ಕರೆಕ್ಟ್ ಆಗೇ ಇದೆ. ಮನಸ್ಸಿಗನ್ಸಿಂದ ಮಾಡ್ಬಿಡ್ಬೇಕು. ನಮ್ ಕಡೆಯಿಂದ ಲೇಟೇ ಇಲ್ಲಪ್ಪ. ಒಂಥರ ಚಳಿ ಇದೆ ಅಲ್ವಾ, ಇಲ್ಲ ಬಿಸಿಲ, ಎರಡು ಇರ್ಬೋದು. ಯಾವನ ಗೊತ್ತು ಹೋಗಪ್ಪ. ಸ್ಟಾಪ್ ಪ್ಲೀಸ್, ಸ್ಟಾಪ್ ಸ್ಟಾಪ್. ಹೆತ್ತೂರು ಸಂಜೆ ಕಟ್ಟೆ, ಹೆತ್ತೂರು ಸಂಜೆ ಕಟ್ಟೆ. ಬಲೆ ಬಲೆ ಬಿಟ್ಬಲೆ ಬಿಟ್ಬಲೆ. ರೈಟ್ ರೈಟ್. ಹಲೋ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ರಾಜಮನೆತನಕ್ಕೆ ಸೇರಿದ್ದು ಇವೆಲ್ಲ. ಈ ಸಾಮಗ್ರಿಗಳನ್ನೆಲ್ಲ ತೆಗೆದು ಅರಮನೆಗೆ ಕಳಿಸು, ಇಲ್ಲದಿದ್ದು ಕೊಂದು ಬಿಡ್ತೇನೆ. ದಾರಬೇಶಿ ಅಪ್ಪಯ್ಯ, ಈ ಹಳೆ ಕಟ್ಟಿಗೆ ತಗಡು ಹಿತ್ತಳದ ಚೀಲ ಬಳಕೆಯಲ್ಲಿ ಎಂತ ಮಾಡುದು ಅಪ್ಪಯ್ಯ? ಇದಕ್ಕೆಲ್ಲ ಒಳ್ಳೆ ರೇಟ್ ಉಂಟು, ನಾನು ಮಾರಾಟ ಮಾಡಿಬಿಡ್ತೇನೆ. ನಾನು ಹೇಳಿದಷ್ಟು ಮಾಡು. ಎಂತದು ನೀವು ಮಗನಿಗೆ 4 ಜನರ ಮುಂದೆ ಕೆನ್ನಿಗೆ ಹೊಡೆಯೋದ ನೀವು? ಕೈ ಕೈ ಬಿಡ, ಕೈ ಬಿಡ. ಕೈ ಹಿಡ್ಕೊಂಡದ್ ನಾನು ಅಲ್ಲ ಮರ್ರೆ. ಎಂತ ತಮಾಷೆ. ಎಂತದ ಸಗಣಿ ಮಗನೇ ನೀನ್ ಕನ್ನಡ ಮಾತಾಡೋದು? ಎಂತದು ಎಂತದ ಸಾರಿ ಎಂತದ ಸಾರಿ? ನಿನ್ನನ್ನು ಈ ಪುಳ್ಳೆ ಕಡವೆಗಳೆಂದು ಕಾರಿನಿಂದ ಹೆಕ್ಕಿದದು ಎಂತಕ್ಕೆ? ನಿಮ್ಗೆ ರ್ಯಾಪಿಡಿಕ್ಸ್ ಪುಸ್ತಕ ಕೊಡಿಸಿದೆ ಎಂತಕ? ಟಸು ಪುಸು ಇಂಗ್ಲಿಷ್ ಮಾತಾಡಿ ಗಿರಾಕಿ ಇರ್ತಾರ್ಲಿಕ್ಕ? ನಿನ್ನ ಬಾಸ್ನ ಮೂಸಿ ನೋಡ್ಲಿಕ್ಕ ಎಂತಕ? ಹೋಗ ಗಿರಾಕಿ ಅದೇ ಕನ್ನಡ. ಲುಕ್ ಲೈಕ್ ಉಗಾಂಡ. ಕಾಪಿ? Yes. ಶುಗರು ಲೋ. What's up? ನಾಳೆ ಹೇಳ್ತೇನೆ. Okay. ಸರ್ 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 ಸರ್, ನೀವು ಯಾಕಷ್ಟು ಬೆಳ್ಳಿಗಿದ್ದೀರಾ? ಬೇಡ ಬಿಡಿ, ಇಲ್ಲಿ ಅಪ್ಪಯ್ಯನವ್ರ ಮನೆಯಲ್ಲಿ ಬರುತ್ತೆ. ಅಪ್ಪಯ್ಯನ ಹೆಣ ನನ್ನದೇ. ಎಂತ ಹೊರ್ತೀರಾ? ಬೇಡ ಸರ್, ರಿಸ್ಕ್. ಸತ್ಯ ಹರಿಶ್ಚಂದ್ರ ನಮ್ಮ ಅಪ್ಪ, ನಾನಲ್ಲ. ನೀನು ಸೊಡ್ಡಿಗಿಷ್ಟು. ಹೋಗಿ ಬನ್ನಿ ಸರ್. ನೀವ್ ಯಾಕೆ ಅಷ್ಟು ಬೆಳಗಿದ್ದೀರಾ? ರಾತ್ರಿ ಹೇಳಿದ್ರೆ ಆಗ್ಬೋದಾ? ರಾತ್ರಿ ನಾನ್ ಕಾಣ್ಬೇಕಲ್ಲ. ಎಂತ ರಾಮಾಯಣ ಮಾರೇ. ಸರ್ ಹೋ, ನೀ ತುಂಬಾ ಕೆಂಪಿದ್ಯಾ, ಹೋಗಪ್ಪ. ಪ್ಲೀಸ್ ಕಮ್ ಸರ್. ಆಂಟಿಕ್ ಸರ್. ನಡಿ, ನಮ್ಗೇನಾಗ್ಬೇಕು? ಯು ಹ್ಯಾಡ್ ಹಿಯರ್ ಸರ್. ಫುಡ್, ಬೆಡ್, ಬೆಡ್ಶೀಟು, ಚಾಪೆ ದಿಂಬು ಅವೈಲಬಲ್ ಸರ್. ಆಂಟಿಕ್ ಸರ್. ಆಯ್ತು, ನಡಿಯಪ್ಪ. ಬಾಸ್ 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 ಬಾಸ್. ಎಂತದ ಎಂತದ? ಜಾಸ್ತಿ ಅವ್ರು ಬಿಡಿ, ಕಂಬ ಸೋದೋಗ್ತದೆ. ಕಂಬ ಕೊಡ್ತೀರಾ? ಕೊಡುವ. 1 ಲಕ್ಷದ ಮೇಲೆ ಚೂರಾಗ್ತದೆ. ಎಲ್ಲಕ್ಕೂ ಸೇರ? ಅದ್ರ ಬುಡ ಉಂಟಲ್ಲ, 1 ಲಕ್ಷ ಆಗ್ತದೆ. ತಲೆ ಸೇರಿದ್ರೆ ಎಲ್ಲಿಗೋ ಹೋಗ್ತದೆ. ಹಂಗ? ಜೊತೆಗೆ ನನಗೆ ಅಪ್ಪ ಅಂತ ಅಪ್ಪ ಇದ್ದಾನೆ, ಅವನ ಬೇಕಾದ್ರೆ ಫ್ರೀ ಕೊಡುವ, ಕೊಂಡೋಗಿ ಆಫರ್. ಅಪ್ಪಯ್ಯವ್ರ ಮನೆ ಇದೇನಾ? ಹೌದು. ಇನ್ನು ಸ್ವಲ್ಪ ದಿನಕ್ಕೆ ಒಂದು ಸಾವಾಗ್ತದೆ. ಇದೆಲ್ಲ ನನ್ನದೇ. ಎಂತ ಕಂಬದ ವ್ಯಾಪಾರ? ಅಪ್ಪಯ್ಯನನ್ನು ಕೇಳದೆ ಕಂಬ ಕೊಡ್ಲಿಕ್ಕೆ ಆಗೋದಿಲ್ಲ. ಬೆಳಗ್ಗೆ ಒಂದು ದೊಡ್ಡ ಯುದ್ಧ ಆಗಿದೆ, ಹೌದಲ್ಲ? ನಮ್ಮದು ಇನ್ನೊಂದು ಅರಮನೆ ಉಂಟು. ಇನ್ನೊಂದು ಅರಮನೆಯ? ಹೌದು, ಚಂದ್ರವಂಶ ಬೀದಿ ಬೀದಿಗೆ ಅರಮನೆ. ಅಲ್ಲಿ ಇನ್ನೊಂದು ಯುದ್ಧ ಮಾಡಿ ನಿಮಗೆ ಕಂಬ ಕೊಡಿಸ್ತೇನೆ. ನಡೀರಿ ಮತ್ತೆ ಹೋಗುವ. ನಮ್ಮ ದೇವರು. ಒಂದು ನಿಮಿಷ, ಇದು ಸ್ವಲ್ಪ ಪ್ರೈವೇಟ್ ಆಗ್ತದೆ. ಜಾನೆಟ್, ಇವ್ರು ಎಷ್ಟು ಕಪ್ಪು ಇರೋದು? ಕಪ್ಪ? ಎಂತದು? ಚಂದ್ರನ ತುಂಡು ಚಡ್ಡಿ ಹಾಕಿ ಬಂದ್ರೆ ಕಪ್ಪು ಅನ್ನೋದ? ಚಂದ್ರ ಕಂಬ ಬೇಕು. ಓ, ಕಂಬ ಹೌದಲ್ಲ. ಜಾನೆಟ್, ಐ ಆಮ್ ಆನ್ ಬಿಸ್ನೆಸ್. ಒಂದು ಇಂಗ್ಲಿಷ್ ಹಾಡು ಬರಲಿಲ್ಲ ಮರೆ ನಮ್ಮ ಜನ್ಮಕ್ಕೆ. ನಮ್ಮದೆಲ್ಲ ಲೇಟೆ. ಕಳ್ಳತನಾಗಿ 6 ತಿಂಗಳಿಗೆ ನಾಯಿ ಬೊಗಳಿದಾಗೆ. ನಡಿ ಮರೆ. ಬನ್ನಿ, ಪೂರ್ವದಲ್ಲಿ ಇದು ರಾಜಮಾರ್ಗ, ಈಗ ಈಜು ಮಾರ್ಗ.
ಜಾಗ್ರತೆ ಬನ್ನಿ. ಅಣ್ಣೆ ಅಣ್ಣೆ ಬೇಡ ಕಡೆ ಹೇಳ್ತೆ. ಅಣ್ಣ ಅಂತಂದ್ರೆ ಇನ್ನು ಆನೆ ತುಳಿದಾಗೆ ತುಳಿದು ಸಾಯ್ತಾನೆ ಸಂಡಿಗೆ ಮಗನೇ. ಸಾಯಿ ಅಲ್ಲಿ ಮತ್ತೆ ಜಗಳ ಆಯ್ತು, ಎಂತಕ್ಕೆ ಹೋಗಲಣ್ಣಯ್ಯ? ಎಂತದ ಇದು ಅಣ್ಣಯ್ಯ? ಕಿವಿಲಿ ಹುಟ್ಟಿದ ಕತ್ತಕ್ಕಿರುವ ಕರಿ ಮದ್ದನೆಗೆಲ್ಲ ನಾನು ಅಣ್ಣ ಅಣ್ಣ ನಾನು ಹೋಗಿ ಜನ ಸಮಾಧಿ ಆಗ ಎಂತದಿದು ಅಣ್ಣಯ್ಯ ಪ್ರವರ. ಅಣ್ಣ ಎಂತ ಮಾಡಿದ ಪಂಚದ ಅವಸ್ಥೆ ಇದೆ ಬೇಕಿತ್ತ? ಈ ಜೀನ್ಸ್ ಅಲ್ಲಿ ಪಂಚ ಬಂದಿತ್ತ ಅಲ್ಲ, ಇದ್ದಿದ್ರೆ ಸಲೀಸಾಗ್ತಿತ್ತಲ್ಲ. ಜಿಪ್ ಹಾಕೊಳ್ಳೋದು ಲಾಯಕ್ಕು. ಬನ್ನಿ ಬನ್ನಿ ಕುಳಿತುಕೊಳ್ಳುವ. ಅಲ್ಲ ಸರ್, ಅವ್ರೇ ನಿಮ್ನ ಲೂಸೆ ಮಗನೆ ಲೋಬಿ ಗಮನೆ ಅಂದ್ರ ಅಣ್ಣ ಅಂತ ರೆಸ್ಪೆಕ್ಟ್ ಕೊಟ್ರಪ್ಪ. ಒಬ್ಬ ಅನ್ಲಿ, ಇಬ್ಬರನ್ಲಿ, 100 ಜನ ಅನ್ಲಿ, ಅಕ್ಕಪಕ್ಕದ 10 ತಾಲೂಕಿನವರು ನಡು ಬಗ್ಗಿಸಿ ಮಂಡಿಸವ್ರಿ ಅಣ್ಣ ಅಣ್ಣ ಅಂತಾರೆ. ಎಂತ ಮೇಂಟೈನ್ ಮಾಡೋದು ಸಾವು. ಹೇಗೋ ಫೇಮಸ್ ಆಗಿದ್ದೀರಾ, ಸುಧಾರಿಸ್ಕೊಳ್ಳಿ. ಒಮ್ಮೊಮ್ಮೆ ಹಾಗಾಗ್ತದೆ. ಒಮ್ಮೊಮ್ಮೆ ಅಲ್ಲ, ನನ್ನ ಅಪ್ಪನ ಕಡೆಯಿಂದ ಪ್ರತಿ ವರ್ಷ ಕನಿಷ್ಠ 20 ಮಕ್ಕಳು ಇಳುವರಿ ಆಗ್ತದೆ ಗೊತ್ತುಂಟಾ? ಓ, 2 ಬಾಲ್ಗೆ 20 ರನ್ನು. ಒಮ್ಮೊಮ್ಮೆ ಇನ್ನೂ ಜಾಸ್ತಿ. ಅದೇ ಮಹಾಭಾರತದಲ್ಲಿ 2 ಕಣ್ಣಿಲ್ವಲ್ಲ. ಅದು ಧೃತರಾಷ್ಟ್ರ ಮಾರಾಯ. ಅವನದು ಎಡ್ಲೆಟ್ಟಿಲ್ಲದೆ 101 ರನ್ನು. ನನ್ನ ಅಪ್ಪನದು ಅವನಿಗೆ ಮೀರಿದ ರೆಕಾರ್ಡು. ಶುಂಠಿ ಮಗ. ಕೌರವ ಕುಲ ಸುಂದರಿ ನಡು ನಿನ್ನ ನಡು ಕಂಟ್ರೋಲ್ ಸರ್, ಕಂಟ್ರೋಲ್ ಸರ್. ವಯಸ್ಸು ಹುಡುಗರು ಮುಂದೆ ಹರಡಲು ಹೊತ್ತಲ್ಲಿ ಊರಿಗೆ ಅಣ್ಣ ಅನಿಸಿಕೊಂಡವ್ರು ಈ ತರ ಹಾಡು ಹಾಡ್ಬೋದು ಸರ್. ಮನಸ್ಸಿಗೆ ಬಹಳ ದುಃಖ ಆಗ್ತದೆ ಮರಯ. ಇಲ್ಲಿ ಹುಟ್ಟ ಮಾಣಿ ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಅಣ್ಣ ಅಣ್ಣ ತನ್ಲಿ, ನನಗೆ ತೊಂದರೆ ಇಲ್ಲ. ಈ ಹೆಣ್ಣು ಮಕ್ಕಳು, ಲೇಡೀಸು, ಈ ಕಾಲೇಜು ಹುಡುಗಿಯರು ಎಲ್ಲರೊಂದ ಕಟ್ಟಿಕೊಂಡು ಮೆಲ್ಲ ದನಿಯಲ್ಲಿ ಅಣ್ಣ ಅಣ್ಣ ಅಂತ ಅಂದು ನನ್ನ ಯೌವನ ಪೂರ್ತಿ ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಯ್ತು. ನಿಮ್ ಯೌವನ ವೇಸ್ಟ್ ಆಗಿ ನದಿಲಿ ಹೋಗ್ತಾ ಇದೀವಿ, ನಮಗೇನಾಗಲ್ವ ಸರ್? ನೀನು ಒಳ್ಳೆ ಕಡವೆ ಕಡ ಕಟ್ಟಿಗೆ ಮಗನೇ. ನಿನ್ನ ಸೊಡ್ಡಿಗೆ ಉಂಟಲ್ಲ, ನನಗೆ ನಿನ್ನ ಮೇಲೆ ಫುಲ್ ಡೌಟ್. ಇನ್ನು ಸ್ವಲ್ಪ ಹೊತ್ತಿಗೆ ನೀನು ನನ್ನ ಅಣ್ಣ ಅಂತಂದ್ರೆ ನಿನ್ನ ಬಾಸ್ ಆಗಿ ಎಂತ ಮಾಡೋದು? ಹೆಗ್ಗಣ ಸಾಕೋದ, ಕಪ್ಪುದು, ಇಳಿಯ ಇಳಿಯ ಒಳ್ಳೆ ಸ್ಥಾನ ಆಗಲಿ. ಎಂತ ಪಯ್ಯ ಈ ಕೋವಿ ತೆಗೆದು ಬಿಸಾಡಿ ಪ್ರತಿನಿತ್ಯ ಪಾರ್ಟಿ ಬರ್ತಾ ಉಂಟು. ಈ ಅರಮನೆ ಮಾರುವುದಾ ಇಲ್ಲ ಮಿಡಿ ಉಪ್ಪಿನಕಾಯಿ ನೆಕ್ಕುದಾ? ನಿಮ್ಮ ಕೊನೆ ಮಾತೇಳಿ. ಒಳಗೆ ಇನ್ನೊಂದು ಕೋವಿ ಉಂಟಲ್ಲ, ಎಂತದು ಇನ್ನೊಂದು ಕೋವಿ ಉಂಟಾ? ಎಂತದ ನಾರಾಯಣ, ನಿಮ್ಮದ ಅವಸ್ಥೆ ಎಂತ? ನಿಮ್ಮ ದುರಾಸೆಗೆ ನನ್ನ ಅಮ್ಮದನ್ನು ಬಲಿ ಕೊಟ್ರಿ, ಮತ್ತೆ 2 ಎಕ್ಸ್ಟ್ರಾ ಅದನ್ನು ನುಂಗಿ ನೀರು ಕೊಡ್ರಾಯ್ತು. ಅಲ್ಲ, ನಿಮ್ಮ ಬಿಡಿ ಗಡ್ಡದಲ್ಲಿ ಹುಡುಕಿದ್ರೆ 10 ಜನ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಗ್ತಾ ಉಂಟು. ಈ ಸಭೆಯಲ್ಲಿ ನಿಮ್ಮ ಮಗನ ಕೇಳ್ತಾರೆ. ಎಂತಿಗೆ ಲೇಟ್ ಆಯ್ತು? ಬರ್ತಾ ಪ್ರಾಬ್ಲಮ್ ಆಯ್ತು ಅಜಯ. ಎಂತದ ನೀವು? ಓ ಮೈ ಗಾಡ್, ಮತ್ತೆ ನಂಗೆ ಬರ್ತಿರೋ ಕೋಪಕ್ಕೆ ಐ ಕಾಂಟ್. ನೀನು ಸುಮ್ಮನಿರು ಮರಯ. ಟೂ ಮಚ್ ಆಯ್ತು. ಎಂತದ ದೀಪು ಮಾತಾಡ. ಅಜಯ ಅಜಯ, ಮೊದ್ಲು ಇವ್ರನ್ನ ಆಚೆ ಕಳ್ಸಿ, ನನ್ಗೆ ಇರಿಟೇಷನ್ ಆಗ್ತಿದೆ. ಎಂತದ ದೀಪು ಮಗಳೇ, ನಾನು ಚಿಕ್ಕಪ್ಪ, ನನ್ನನ್ನು ಹೀಗೆ ಬೈಯುವುದಾ? ಮಂಡೆ ಬಿಸಿ ಬೇಡ ಮುದ್ದಕ್ಕ, ಇವನನ್ನ ನಿನ್ನ ಮುಂದೆ ಸುಡ್ತೇನೆ ಇವತ್ತು. ನಾರಾಯಣ ಎಲ್ಲಿ ಸಾಕ್ತೇನೆ ನನ್ನ ಪುಟ್ಟ ಕಂದ ಅಲ್ವಾ, ನನ್ನ ಬೈಯುವುದಾ? ನಿಮ್ಗಲ್ಲ, ಗೆಟ್ ಲಾಸ್ಟ್. ಎಂತದು ಇಂಗ್ಲಿಷ್ ನಲ್ಲಿ ಬೇವರ್ಸಿದ್ದು ಬೈದ್ಲಾ? ಅಯ್ಯೋ ಗಣ್ಣು ಬಂತು. ಅಯ್ಯೋ ಅಪ್ಪ, ಬಿಸಿಲು ಜಾಸ್ತಿ ಆಗಿದೆ. ಹೌದಪ್ಪ, 1 ಮತ್ ಜಾಸ್ತಿ ಆಗಿದೆ, 1 ಮತ್ ಕಡಿಮೆ ಆಗಿದೆ. ಅಪ್ಪ ಇದ್ದಾಯ್ತು ಅಡ್ಡು ಮೇಲೆ. ಅಯ್ಯೋ ಬೆಳ್ಳಂತೆ ಮತ್ತೆ ದಯ ಹಿಡಿದುಕೊಳ್ಳಿ. ಅಪ್ಪಯ್ಯ, ನಾನು ನಿನ್ನ ಕಂದ ಅಲ್ವಾ? ನೀವು ನನ್ನ ಅಂಡು ತೊಳೆದಿಲ್ವಾ? ನನಗನ್ನ ಮರ್ತಿಲ್ಲ. ಅಜಯ, ಈ ಗನ್ನ ನದಿ ಎಸಿತೀನಿ ನಾನು, ಯಾರಿಗೂ ಹೊಡಿಯಂಗಿಲ್ಲ ನೀವು. ಆಯ್ತು ಮುದ್ದಕ್ಕ. ಎಂತ ನಾಗಿ ನಿಮ್ ಸುಡ್ಡಿಗೆ ಬೆಲೆ 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 ಬನ್ನಿ, ಇಲ್ಲ ಬನ್ನಿ. ನಿಮ್ ಫ್ಯಾಮಿಲಿ ಯಾರಾದ್ರೂ ನೆಟ್ಟಿಗಿರೋರಿದಾರ ಸರ್? ಅಂತಕ್ಕೆ ಕಷ್ಟ ಸುಖ ಮಾತಾಡ್ಬೇಕಾಗಿತ್ತು. ಎಲ್ಲೂ ನೋಡಿದ್ದುಂಟು. ನಾನು ನನ್ನನ್ನೆಲ್ಲೋ ನೋಡಿದ್ದೀನಿ ಸರ್. ಎಂತಾಗ್ಬೇಕಿತ್ತು? ಕಂಬಗಳು ಬೇಕಿತ್ತು, 100 200. ಕಂಬ ಎಂತಕ್ಕೆ? ಯಾವನು ಗೊತ್ತು, ನೋಡ್ದೆ ಇಷ್ಟಪಟ್ಟೆ, ಕೊಡ್ತೀರಾ ಕೇಳ್ತಾ ಇದೀನಿ. ಮನಸ್ಕನ್ಸಿಂದ ಮಾಡ್ಬೇಕು. ಮನಸ್ಗನ್ಸಿದ್ದೆಲ್ಲ ಮಾಡ್ಲಿಕ್ಕೆ ಆಗ್ಬೇಕಲ್ಲ ಮಾರ. ಎಂತ ನಾಗಿ ಕಂಬ ಕೊಡ್ಲಿಕ್ಕೆ ಆಗುದಿಲ್ಲ. ಹಂಗ? ಹೌದು. ಈ ಚಿಪ್ಪಿಟ್ಕೊಳ್ಳಿ, ನಾನು ವಿಸಿಟಿಂಗ್ ಕಾರ್ಡ್ ತಂದಿಲ್ಲ. ಆಗಾಗ ಸಿಗ್ತಾ ಇರ್ತೀನಿ, ಆದಷ್ಟು ಬೇಗ ಮುತ್ತಾಜಾಗಿ ತಪ್ಕೊಳ್ಳೋಣ. ನಾಗಕ್ಕ ಬಾಯ್. ಎಂತ ನಾಗಿ ಎಂತ ಹೋಗಿರಿ. ಕೊಟ್ಟಿದ್ದೀನಿ. ಯಾಕೆ ನೀವು ನನ್ನ ಫಾಲೋ ಮಾಡ್ತಿದ್ದೀರಾ? ಹಲೋ. ಹೋಗ್ಲಿ, ನಾನ್ ಯಾಕೆ ನಿಮ್ಮನ್ನ ಫಾಲೋ ಮಾಡ್ತಿದ್ದೀನಿ ಅದನ್ನಾದ್ರೂ ಹೇಳಿ. ಯಾರಿಗ್ ಗೊತ್ತು? ಹೇ, ಅದ್ ನಮ್ದು, ನೀವ್ ಹೇಳಂಗಿಲ್ಲ. ಅಂಕಲ್
ಶಾಲಿ ಗೊತ್ತಾತ ಬ್ರಷೋಮಕ್ ಹೋಯ್ತು ಅಂದ್ರೆ ಏನ್ ಗೊತ್ತಾ, ನನ್ಗೂ ಗೊತ್ತಿಲ್ಲ. ಈ ನಿಮ್ ಹಲ್ಗಳು ತುಂಬಾ ಚೆನ್ನಾಗಿದೆ. ಓನಾ ನಿಮ್ ಫ್ಯಾಮಿಲಿ ಹಲ್ ಡಾಕ್ಟರ್ ಆದ್ರೂ ಇದಾರ? ತಲೆ ಪಕ್ಕ ಬುಲೆಟ್ ತುಂಬಾ ನಗ್ಬೇಡಿ, ಕೆನ್ನೆಗೆ ಒಳ್ಳೇದಲ್ಲ. Oh my God.